ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ರವೆ ದೋಸೆ. ಈ ರವೆ ದೋಸೆ ನಾವು ಹೋಟ್ಲಲ್ಲಿ ಹೋಗಿ ತಿಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮನೇಲಿ ಮಾಡೋಕ್ಕಾಗಲ್ವ ಅಂತ ಯೋಚನೆ ಮಾಡ್ಬೋದು, ಆದರೆ ಮನೇಲಿ ಚೆನ್ನಾಗಿ ಮಾಡ್ಬೋದು. ಅದೇ ಥರ ಏನಂದರೆ ಎಲ್ಲ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿ ನಾವು ಮಾಡಿದ್ರೆ ಸೇಮ್ ಅದೇ ಥರ ಹೋಟ್ಲಲ್ಲಿ ಹೆಂಗಿರುತ್ತೋ ಹಂಗೆ ಬರುತ್ತೆ. ಇವತ್ತು ನಾನು ರವೆ ದೋಸೆ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ರವೆ ದೋಸೆ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ರವೆ ದೋಸೆ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಮೊದಲು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಅರ್ಧ ಕಪ್ಪು ತಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ರವೆ ತಗೊಂಡು ಅದೇ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು, ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದಕ್ಕೆ ರವೆಗಿಂತ ಅಕ್ಕಿ ಹಿಟ್ಟೇ ಜಾಸ್ತಿ ಹಾಕೋದು. ಆದರೂ ಇದು ರವೆ ದೋಸೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಪ್ಲೇನಾಗಿ ಮಾಡೋದು. ಇದಕ್ಕೆ ಮಸಾಲೆ ಏನೂ ಹಾಕಿಲ್ಲ. ನಾನು ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕಿಲ್ಲ. ಇದಕ್ಕೆ ಒಗ್ಗರಣೆನೂ ಮಾಡಿ ಹಾಕಲ್ಲ. ಇದು ಚೆನ್ನಾಗಿರುತ್ತೆ. ಇದು ಒಂಥರ ಇದನ್ನು ಚೆನ್ನಾಗಿ ನೀರು ಹಾಕಿ ಒಂದು ಸ್ವಲ್ಪ ತೆಳುಗೆ ನೀವು ಮಿಕ್ಸ್ ಮಾಡ್ಕೋಬೇಕು. ಗಂಟಿಯಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸಾಕಾಗಿಲ್ಲ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ತೆಳುಗೆ ಮಿಕ್ಸ್ ಮಾಡಿದ್ದೀನಿ ನಾನೀಗ. ಇದನ್ನು ತಕ್ಷಣ ನಾನು ದೋಸೆ ಮಾಡಲ್ಲ. ಇದನ್ನು 1 ಅವರ್ ಬಿಟ್ಟು ಆಮೇಲೇ ದೋಸೆ ಮಾಡೋದು. ಈಗ ಅರ್ಧ ಗಂಟೆ ಬಿಟ್ಟು ನೋಡೋಣ. ಆಯಿತು, ಅರ್ಧ ಗಂಟೆ. ಇದನ್ನು ಮತ್ತೆ ಮಿಕ್ಸ್ ಮಾಡೋಕ್ಕೆ ಮುಂಚೆ ಇದಕ್ಕೊಂದು ಸ್ವಲ್ಪ ಶುಂಠಿ ಜಜ್ಜಿ ಹಾಕೋಣ. ಶುಂಠಿ ಒಂದು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಇದು ನಾವು ರವೆ ಹಿಟ್ಟು ಮಿಕ್ಸ್ ಮಾಡಿದ್ದೀವಲ್ಲ ದೋಸೆಗೆ, ಅದ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಇದಕ್ಕೆ ಒಗ್ಗರಣೆ ಇಲ್ಲ, ಹಂಗೆ ಮಾಡೋದು ಚೆನ್ನಾಗಿರುತ್ತೆ. ಆದರೂ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು, ಯಾಕಂದರೆ ಇವತ್ತು ಕ್ವಾಂಟಿಟಿ ಕಡಿಮೆ ಮಾಡಿದ್ದೀನಿ. ಅದರಿಂದ ಅರ್ಧ ಸ್ಪೂನ್ ಸಾಕು. ನಿಮ್ಗೆ ಮೆಣಸು ಬೇಕಾದರೆ ಅದನ್ನು ಕುಟ್ಬಿಟ್ಟು ಒಂದು 4 ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಮಾಡೋಣ. ಯಾಕಂದರೆ ತಕ್ಷಣ ಮಾಡಿದ್ರೆ ಅದು ಅಷ್ಟೊಂದು ಏನು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಹುಳಿ ಬರಬೇಕು. ನೀವು ತಕ್ಷಣ ಮಾಡಬೇಕಾದ್ರೆ ಮೊಸರು ಸೇರಿಸಿ ಮಾಡಬೇಕು. ನಾನು ಮೊಸರು ಸೇರಿಸಿಲ್ಲ ಇವತ್ತು. ಸರಿಯಾಗಿ 1 ಅವರ್ ಬಿಟ್ಟು ದೋಸೆ ಮಾಡೋಣ. ಫಸ್ಟ್ ಒಂದು ಅರ್ಧ ಗಂಟೆ, ಈಗ ಮತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ದೋಸೆ ಮಾಡ್ಕೊಳ್ಳೋಣ. ಏನಕ್ಕಂದರೆ ಇದು ಜೀರಿಗೆ ಕರಿಬೇವೆಲ್ಲ ಹಾಕಿ ಮಿಕ್ಸ್ ಮಾಡೋದು, ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಎಲ್ಲ ನೆನೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ 1 ಅವರ್ ಎಲ್ಲ ಜೊತೆಗೆ ಹಾಕಿ ನೆನೆ ಹಾಕೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಜೀರಿಗೆ ಎಲ್ಲ ಮಿಕ್ಸ್ ಆಯಿತು. ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ದೋಸೆ ಮಾಡ್ಕೊಳ್ಳೋಣ. ಈಗ ನೋಡಿ, ನೀರಾಗಿದೆ. ಈಗ ಇನ್ನೊಂದು ಅರ್ಧ ಗಂಟೆ ಆಯಿತು. ಒಟ್ಟು ಒಂದು ಅವರ್ ಆಗಿದೆ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಗಟ್ಟಿನೂ ಆಗಿರ್ಬೋದು, ಯಾಕಂದರೆ ನಾವು ರವೆ ಮಿಕ್ಸ್ ಮಾಡಿದ್ದೀವಲ್ಲ, ರವೆ ಒಂದು ಸ್ವಲ್ಪ ಗಟ್ಟಿ ಆಗೋಯ್ದು. ಅದರಿಂದ ಮಿಕ್ಸ್ ಮಾಡಬೇಕಾದ್ರೆ ನಾವು ನೋಡ್ಕೊಂಡು ಮಿಕ್ಸ್ ಮಾಡಬೇಕು. ಒಂದೇ ಸತಿ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇಲ್ಲ, ಸರಿಯಾಗಿದೆ. ದೋಸೆ ಹಿಟ್ಟು ಅದಕ್ಕಿದೆ, ಅಂದರೆ ಮಾಮೂಲಿ ದೋಸೆ ಅಲ್ಲ, ರವೆ ದೋಸೆ. ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ನೀರಾಗೇ ಇದೆ. ಇದರಲ್ಲಿ ದೋಸೆ ಚೆನ್ನಾಗಿ ಬರುತ್ತೆ. ನಾನು ಹೆಂಚು ಇಟ್ಟಿದ್ದೀನಿ, ಹೆಂಚು ಕಾಯ್ತಾಯಿದೆ. ಹೆಂಚು ಕಾದಿದ ತಕ್ಷಣ ಒಂದೊಂದು ಸತಿ ಒಂದು ದೋಸೆ ಮಾಡೋಕ್ಕೆ ಮುಂಚೆ ನಾನು ನೀರು ಹಾಕಿ ಹೆಂಚು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ದೋಸೆ ಮಾಡ್ತೀನಿ. ಆವಾಗಲೇ ದೋಸೆ ಚೆನ್ನಾಗಿ ಬರೋದು, ಗರಿ ಗರಿಯಾಗೂ ಇರುತ್ತೆ. ಈಗ ನೀರು ಹಾಕಿದ್ದಾಯಿತು. ಈಗ ಹೆಂಚು ಕ್ಲೀನ್ ಮಾಡಿಬಿಟ್ಟು ದೋಸೆ ಮಾಡ್ಕೊಳ್ಳೋಣ. ನೋಡಿ, ನಾನು ಒಂದು ಸೌಟೆ ತಗೊಂಡೆ. ಇದು ನಿಮ್ಗೆ ದಪ್ಪ ಸೌಟಿದ್ರೆ ಇನ್ನೂ ದಪ್ಪ ಬರುತ್ತೆ. ಇದು ಮೀಡಿಯಮ್ ಆಗಿದೆ. ನೋಡಿ, ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು. ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಸೇರಿಸ್ಕೊಳ್ಳಿ. ನಾವು ಮನೇಲಿ ಮಾಡೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಕಡಿಮೆನೇ ನಾವು ಸೇರಿಸೋದು. ಹೋಟ್ಲಲ್ಲಂದರೆ ಜಾಸ್ತಿ ಎಣ್ಣೆ ಸೇರಿಸ್ತಾರೆ. ನಿಮ್ಗೆ ಬೇಕಾದರೆ ನೀವು ಸೇರಿಸ್ಕೋಬೋದು ಎಣ್ಣೆ. ಶುಂಠಿ ಎಲ್ಲ ಹಾಕಿದ್ದೀವಿ. ಇದಕ್ಕೆ ಮೆಣಸು ಹಾಕಿದ್ರು ಚೆನ್ನಾಗಿರುತ್ತೆ. ಕುಟ್ಬಿಟ್ಟು ತಿನ್ನಬೇಕಾದ್ರೆ ಮಧ್ಯ ಮೆಣಸು ಶುಂಠಿ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಇನ್ನೊಂದು ಏನಂದರೆ, ರವೆ ದೋಸೆನ ಹಾಕಲ್ಲ, ಹಾಕ್ತೇನೂ ಮಾಡ್ಬೋದು. ಹಿಂಗೆ ನಾನಿವತ್ತು ಹಾಕಿ ಮಾಡ್ತೀನಿ. ಬೆಂದಿದೆ, ಒಂದು ಕಡೆ ಬೆಂದಿದೆ. ಈಗ ಇನ್ನೊಂದು ಕಡೆ ತಿರುಗಿಸೋಣ. ನೋಡಿ, ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ದೋಸೆ.
ಮನೇಲಿ ದೋಸೆ ಹೆಂಚು ದೊಡ್ಡದಾಗಿದೆ, ನಾವು ಹೋಟ್ಲು ದೋಸೆ ಥರ ಮಾಡ್ಕೊಬೋದು. ಈಗ ನಾವು ಎಲ್ಲರೂ ಮನೇಲಿ ತುಂಬ ದೊಡ್ಡದಾಗಿ ಏನು ಇಟ್ಕೊಂಡಿರಲ್ಲ, ನಾನು ಮೀಡಿಯಮಾಗೆ ಇಟ್ಕೊಂಡಿದ್ದೀನಿ, ಅದರಿಂದ ಮೀಡಿಯಮಾಗಿ ಬರ್ತಾಯಿದೆ ನೋಡಿ. ದೋಸೆ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ರೆಡಿಯಾಗಿದೆ ದೋಸೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗೂ ಇದೆ. ಈಗ ಇನ್ನೊಂದು ದೋಸೆ ಮಾಡ್ತೀನಿ. ಎಲ್ಲ ದೋಸೆ ಇಟ್ಟು ಹಿಂಗೆ ಮಾಡಬೇಕು. ಈಗ ಒಂದು ದೋಸೆ ಮಾಡಿದ ತಕ್ಷಣ ಮತ್ತೆ ಹೆಂಚಿಗೆ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕು, ಯಾಕಂದರೆ ದೋಸೆ ಬರಲ್ಲ. ಎಣ್ಣೆ ಜಾಸ್ತಿ ಇದ್ದರೆ ದೋಸೆ ಅಂಟಲ್ಲ ದೋಸೆ ಇಟ್ಟು. ಅದರಿಂದ ಒಂದೊಂದು ಸತಿನೂ ನೀರು ಹಾಕಿ ಹೆಂಚು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ದೋಸೆ ಹಾಕೋದು. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಈರುಳ್ಳಿ ಇದೆಲ್ಲ ಒಗ್ಗರಣೆ ಮಾಡಿ ಫ್ರೈ ಮಾಡಿಬಿಟ್ಟು ಅದನ್ನು ಸೇರಿಸಿ ಅದೊಂಥರ ದೋಸೆ ಮಾಡ್ಬೋದು. ಆದರೆ ಇದು ಹೋಟ್ಲಲ್ಲಿ ಮಾಡೋ ಥರ ಈ ದೋಸೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇದು ಸಿಂಪಲ್, ಏನು ಜಾಸ್ತಿ ಹಾಕೋಂಗಿಲ್ಲ ಇದಕ್ಕೆ. ಬರೀ ಕೊತ್ತಂಬರಿ, ಕರಿಬೇವು, ಜೀರಿಗೆ, ಶುಂಠಿ ಅಷ್ಟೇ ಇದಕ್ಕೆ, ಇನ್ನೇನೂ ಇಲ್ಲ, ಉಪ್ಪು. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಕಾಯಿ ಚಟ್ನಿ ಮಾಡಿದ್ದೀನಿ, ಕಾಯಿ ಚಟ್ನಿನೇ ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರೋದು, ಅದರಿಂದ ಕಾಯಿ ಚಟ್ನಿ ಮಾಡಿದ್ದೀನಿ. ದೋಸೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ರವೆ ದೋಸೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾವು ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೋ ಹಂಗೆ ಇದೆ, ಟೇಸ್ಟು ಹಂಗೆ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.